ಓಕೆ, ಈ ದಿನದ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ನಾವು ಈ ದಿನ ದೇವರ ವಾಕ್ಯ ಜ್ಞಾನೋಕ್ತಿ ಪುಸ್ತಕದಲ್ಲಿ 27ನೇ ಅಧ್ಯಾಯ 1ನೇ ವಚನ ಓದಿಕೊಳ್ಳೋಣ. ನಾಳೆಯೆಂದು ಕೊಚ್ಚಿಕೊಳ್ಳಬೇಡ, ಒಂದು ದಿನದೊಳಗೆ ಏನಾಗುವುದೋ ನಿನಗೆ ತಿಳಿಯದು. ಆಮೆನ್, ಹಲ್ಲೆಲೂಯಾ. ನೋಡ್ರಿ, ಇವುಗಳಿಗೆ ಜ್ಞಾನೋಕ್ತಿ ಅಂತ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಇದರ ಅನೇಕ ಇವುಗಳಲ್ಲಿ ಜ್ಞಾನವನ್ನು ಕಲಿತೀವಿ. ಇವುಗಳು ಒಗಟುಗಳನ್ನು ಬಿಡಿಸ್ತವೆ. ಇವುಗಳು ನಮ್ಮ ಜೀವನದಲ್ಲಿ ಅನೇಕ ಕಾರ್ಯಗಳು, ಮತ್ತೆ ನಾವು ಹೇಗೆ ಜೀವಿಸಬೇಕು, ನಾವು ಇತರರ ಸಂಗಡ ಯಾವ ರೀತಿ ಮಾತಾಡಬೇಕು, ಎಲ್ಲಿ ಯಾವ ರೀತಿ ನಾವು ಇರಬೇಕು ನಮ್ಮ ಜೀವಿತದಲ್ಲಿ, ಮತ್ತೆ ಅವುಗಳನ್ನ ಹೇಗೆ ನಾವು ಅಳವಡಿಸಿಕೊಳ್ಬೇಕು ಅನ್ನೋದನ್ನ ನಾವು ಈ ಜ್ಞಾನೋಕ್ತಿಯಲ್ಲಿ ಕಲಿಸ್ತೀವಿ. ನೋಡ್ರೆ, ಈ ಒಂದು 27ನೇ ಅಧ್ಯಾಯಕ್ಕೆ ಬರುವಾಗ ನಾವು 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ನೋಡುವಾಗ ಇವು ಒಗಟುಗಳನ್ನು ಬಿಡಿಸೋದಕ್ಕೆ ಅನುಕೂಲ ಆದವು. ಇವು ಒಗಟುಗಳಿಗೆ ನೋಡ್ರಿ, 1ನೇ ಅಧ್ಯಾಯದಲ್ಲಿ ನೋಡುವಾಗ ಇವು ಗಾದೆ ಸಾಮ, 1ನೇ ಅಧ್ಯಾಯ 6ನೇ ವಚನದಲ್ಲಿ ಇವು ಗಾದೆ ಸಾಮ ಜ್ಞಾನಿಗಳ ನುಡಿ ಒಗಟು ಇವುಗಳನ್ನು ತಿಳಿಯಲು ಸಾಧನವಾಗಿದೆ. ಈ ಜ್ಞಾನೋಕ್ತಿ ಯಾವ್ದ್ಯಾವ್ದಕ್ಕೆ ಅನುಕೂಲ ಅಲ್ಲವಂತಂದ್ರೆ, ಗಾದೆ ಮಾತಿನ ಅರ್ಥ ತಿಳ್ಕೋಬಹುದು, ಸಾಮ್ಯಗಳನ್ನ, ಒಗಟುಗಳನ್ನ, ಮತ್ತೆ ಜ್ಞಾನಿಗಳ ನುಡಿಗಳನ್ನ ಇವನ್ನ ಆಲೋಚನೆ ಮಾಡಿ ತಿಳ್ಕೊಳ್ಬಹುದು ಅಂತ ಹೇಳಿ. ಮತ್ತೆ ಇಲ್ಲಿ ನಾವು ಜ್ಞಾನೋಕ್ತಿ ಪುಸ್ತಕದಲ್ಲಿ ಬರ್ತಾ ನಾವು ನೋಡುವಾಗ ಅನೇಕ ಉಪದೇಶಗಳು ಇಲ್ಲಿ ಬರೆಯಬಹುದು. ಕಂದ ನನ್ನ ಉಪದೇಶ ಮರಿಬೇಡ, 2ನೇ ಅಧ್ಯಾಯ 3ನೇ ಅಧ್ಯಾಯ ತಂದೆ ತಾಯಿಗಳಿಗೆ ವಿಧೇಯರಾಗಬೇಕು, ತಂದೆ ತಾಯಿಗಳಿಗೆ ವಿಧೇಯತೆನ ತೋರಿಸ್ಬೇಕು, ತಂದೆ ಉಪದೇಶನ ಮರಿಬೇಡ, ಆ ತಂದೆ ತಾಯಿಗೆ ವಿಧೇಯರಾದ್ರೆ ನಿನಗೇನೆಲ್ಲ ಆಶೀರ್ವಾದಗಳು ಇರ್ತವೋ ಅನ್ನೋದ್ರ ಬಗ್ಗೆ ನಾವು ಈ ಒಂದು ಜ್ಞಾನೋಕ್ತಿ ಪುಸ್ತಕದಲ್ಲಿ ನಾವು ನೋಡಿ. ಇಲ್ಲಿ 2ನೇ ಅಧ್ಯಾಯದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ, ಕಂದ ನನ್ನ ಮಾತನ್ನು ಅಂಗೀಕರಿಸು, ನನ್ನ ವಿಧಿಗಳನ್ನ ನಿಧಿಗಳಂತೆ ಕಾಪಾಡಿಕೊ ಎಂದು. ಅಂದ್ರೆ ಇವು ಒಂದು ಈ ಮಾತುಗಳದವಲ್ಲ, ಅದು ಒಂದು ನಿಧಿ. ಯಾವ ರೀತಿ ಬಂಗಾರನ ಹೊರಗಿಟ್ಟು ನೀವು ಒಳಗೆ ಕುಂದಿರ್ತೀರ, ಅದನ್ನ ಯಾವಾಗ್ಲೂ ನಿಮ್ ಜೊತೆ. ಒಂದು ಗೋಲ್ಡ್ ಚೈನ್ ಇದೆ ಅಂದ್ರೆ ಕೊಳ್ಳಕ್ ಹಾಕ್ಯನದು, ಅದನ್ನ ಎಲ್ಲ ಕಡೆ ತೋರಿಸ್ಕೊಳ್ಳೋದು, ಹೊರಗಡೆ ಫೋಟೋದಾಗ ಎಲ್ಲ ಅದೇ ಬರ್ಬೇಕು. ಹಂಗೆ ನಿನ್ನ ಜ್ಞಾನನೂ ಕಾಪಾಡು. ಎಲ್ಲ ಕಡೆ ಆ ಜ್ಞಾನ ನಿನಗೆ ಗೊತ್ತಾಗಬೇಕು. ಬುದ್ಧಿವಂತ, ಒಳ್ಳೆ ಬುದ್ಧಿವಂತ ವ್ಯಕ್ತಿ ಇದ್ದಾನೆ, ಬುದ್ಧಿವಂತ ಮಗ ಇದ್ದಾನೆ, ಬುದ್ಧಿವಂತ ಮಗಳಿದ್ದಾಳೆ, ಇಕ್ಕಿ ಜೋಡಿ ಮಾತಾಡುವಾಗ ಇವನ್ ಜೋಡಿ ಮಾತಾಡುವಾಗ ನಾವು ಹುಷಾರಿರ್ಬೇಕು, ಅದನ್ನು ತೋರಿಸ್ಕೋಬೇಕು. ಹೇಳ್ತಾರೆ, ನನ್ನ ವಿಧಿಗಳನ್ನ ನಿಧಿಯಂತೆ ಕಾಪಾಡಿ. ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೂ, ನಿನ್ನ ಹೃದಯವನ್ನು ಜ್ಞಾನದ ಕಡೆಗೂ, ಹೃದಯವನ್ನು ವಿವೇಕದ ಕಡೆಗೂ. ನೋಡ್ರಿ, ಅಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ದೇವರ ಮಾತುಗಳನ್ನ ನಿಧಿಯಂತೆ ಕಾಪಾಡ್ಕೊಳ್ಬೇಕು. 3ನೇ ಅಧ್ಯಾಯದಲ್ಲಿ ನೋಡುವಾಗ ಕಂದ ನನ್ನ ಉಪದೇಶ ಮರಿಬೇಡ, ಅವು ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು, ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನಗೆ ಆಯುಷ್ಯನ್ನು ವೃದ್ಧಿಗೊಳಿಸ್ತವೆ, ಮತ್ತೆ ನಿನಗೆ ಸುಕ್ಷೇಮವನ್ನು ಉಂಟು ಮಾಡ್ತವೆ. ಈ ಜ್ಞಾನಕ್ಕೆ ಏನೆಲ್ಲ ಮಾಡ್ತವೆ ಅನ್ನೋದ್ರ ಬಗ್ಗೆ ನಾವು ಕಲಿತೀವಿ. ನೋಡಿ, 3ನೇ ಅಧ್ಯಾಯದಲ್ಲಿ ಹೀಗೆ ನೋಡ್ತೀವಿ, ಅದನ್ನು ಮನಸ್ಪೂರ್ವಕವಾಗಿ ಅನುಸರಿಸಿದ್ರೆ ನಿನ್ನ ದಿನಗಳು ಹೆಚ್ಚಿಸ್ತವು, ನಿನಗೆ ಆಯುಷ್ಯ ಹೆಚ್ಚಾಗ್ತದೆ, ನಿನ್ನ ಹೆಚ್ಚು ವರ್ಷ ಬದುಕ್ತದೆ, ನಿನಗೆ ಸಮೃದ್ಧಿ ಇರ್ತದೆ, ನಿನಗೆ ಸುಕ್ಷೇಮ ಇರ್ತದೆ, ನಿನ್ನನ್ನು ವೃದ್ಧಿಗೊಳಿಸ್ತಾನೆ. ಆ ಮಾತುಗಳನ್ನ ನೀನು ಮನಸ್ಪೂರ್ವಕವಾಗಿ ಕೈಗೊಂಡ
ನೋಡ್ರಿ, ಅವುಗಳನ್ನ ನಿನ್ನ ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಹಲಿಗೆಗಳಲ್ಲಿ ಅವುಗಳನ್ನ ಬರಿ. ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದುಕೊಳ್ತಿ. ಯಾವಾಗ ದೇವರ ಮಾತುಗಳು, ಈ ಜ್ಞಾನದ ಮಾತುಗಳು, ಈ ವಾಕ್ಯಗಳು ನಿನ್ನ ಒಳಗಡೆ ಇರ್ತವು, ಆವಾಗ ನೀನು ವಿವೇಕವುಳ್ಳ ವ್ಯಕ್ತಿ ಆಗ್ತದೆ, ನೀನು ಜ್ಞಾನವುಳ್ಳ ವ್ಯಕ್ತಿ ಆಗ್ತಿ. ಅವು ನಿನಗೆ ಅನೇಕ ಜನರ ಮತ್ತು ದೇವರ ದಯೆ ಮತ್ತು ಸಮ್ಮತಿಯನ್ನ ಉಂಟು ಮಾಡಿ. ನೋಡ್ರಿ, ಅಲ್ಲಿ ಕೆಲವೊಂದು ವಿಷಯಗಳಲ್ಲಿ ಹೀಗೆ ಹೇಳ್ತಾರೆ. 6ನೇ ವಚನದಲ್ಲಿ, 5ನೇ ವಚನದಲ್ಲಿ, 3ನೇ ಅಧ್ಯಾಯ 5ನೇ ವಚನ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳಬೇಡ, ಪೂರ್ಣ ಮನಸ್ಸಿಂದ ಯೆಹೋವನಲ್ಲಿ ಭರವಸವಿಡು. ಹಾಗಾದ್ರೆ ಎಲ್ಲದಕ್ಕೂ ನನಗೆಲ್ಲ ಗೊತ್ತೈತೆ ಅನ್ನೋದನ್ನ ಬಿಡು, ಏನು ಗೊತ್ತಿಲ್ಲ ಅನ್ನೋದನ್ನ ಕಲಿಯುವುದಕ್ಕೆ ನೀನು ಪ್ರಯತ್ನ ಮಾಡಿ. ನೋಡ್ರಿ, ಅದಕ್ಕೆ ಹೇಳ್ತಾ ಇದ್ದೇನೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿಂದ ಯೆಹೋವನಲ್ಲಿ ಭರವಸೆ ಇಡು ಎಂಬುದಾಗಿ. ಹೆಂಗಿಡ್ಬೇಕಂದ್ರೆ ಪೂರ್ಣ ಮನಸ್ಸಿಂದ ಭರವಸೆ ಇಡಬೇಕು, ಅರ್ಧಂಬರ್ಧ ಅಲ್ಲ. ಪೂರ್ಣ ಮನಸ್ಸಿಂದ ಇಡುವಾಗ ನಿನಗೆ ಬುದ್ಧಿ ಬರ್ತದೆ. ಆ ಬುದ್ಧಿ ನಿನಗೆ ಆಶೀರ್ವಾದ ಉಂಟು ಮಾಡ್ತದೆ. ಆ ಆಶೀರ್ವಾದ ನಿನ್ನ ಸಮೃದ್ಧಿ ಕಡೆಗೆ ಹೋಯ್ತದೆ ಅಂತ. ಹಲ್ಲೆಲೂಯಾ. ಹಾಗಾದ್ರೆ ಪೂರ್ಣ ಮನಸ್ಸಿಂದ ಯೆಹೋವನಲ್ಲಿ ಭರವಸೆ, ಪೂರ್ಣ ಮನಸ್ಸಿಂದ ದೇವರ ಮೇಲೆ ನೀನು ನಂಬಿಕೆ ಇಡೋದಾದ್ರೆ ನಿನ್ನನ್ನ ದೇವರ. ಹಾಗಾದ್ರೆ ಇಲ್ಲಿ 4ನೇ ಅಧ್ಯಾಯಕ್ಕೆ ಬರುವಾಗ ಹೀಗೆ ಹೇಳ್ತದೆ, ಮಕ್ಕಳಿರ ತಂದೆಯ ಶಿಕ್ಷಣವನ್ನು ಕೇಳಿರಿ, ವಿವೇಕವನ್ನು ಗ್ರಹಿಸಲಿಕ್ಕೆ ಕಿವಿಗೊಡ್ರಿ. ನೀವು ನಿಮ್ಮ ತಂದೆಯ ಶಿಕ್ಷೆಯನ್ನ, ಬೈಯೋದನ್ನ, ನಿಮ್ಮ ತಂದೆ ಹೊಡೆಯೋದನ್ನ ನೀವು ಲಕ್ಷ್ಯ ಕೊಟ್ಟು ಕೇಳಬೇಕು. ಯಾಕೆ? ನೀನು ವಿವೇಕವನ್ನು ನೀನು ಅವುಗಳಿಗೆ ಕಿವಿಗೊಡಬೇಕು. ಯಾಕೆ ಹೊಡಿತಾ ಇದ್ದಾನೆ? ಯಾಕೆ ನಮ್ಮ ತಂದೆ ಬೈತಾ ಇದ್ದಾರೆ? ಯಾಕೆ ನಮ್ಮ ತಂದೆ ನನ್ನನ್ನ ಮಾತಿಗೂ ಇದನ್ನ ಮಾಡ್ತಾ ಇದ್ದಾರೆ ಅಂತೇಳಿ ನೀನು ಕಲಿಬೇಕು. ಯಾಕೆ ಬೈದ್ರು ಅನ್ನೋದನ್ನ ನೀನು ಸೂಕ್ಷ್ಮವಾಗಿ ಕಲಿಬೇಕು. ಯಾಕೆ ಬೈತಾ ಇದ್ದಾರೆ ಅನ್ನೋದನ್ನ ಸೂಕ್ಷ್ಮವಾಗಿ ಕಲಿಬೇಕು. ಆವಾಗ ನಿನಗೆ ವಿವೇಕ, ಆವಾಗ ನೀನು ಅದನ್ನ ಗ್ರಹಿಸ್ಕೊಳ್ತೀನಿ. ನೋಡಿ, ತಂದೆ ಮಾತಿಗೆ ನೀವು ರೊಚ್ಚಿಗೆದ್ದು ಎದುರು ಮಾತಾಡಿದ್ರೆ ನೀವು ಕಲಿಯೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಹಾಗಾದ್ರೆ ನೋಡ್ರಿ, ಅಲ್ಲಿ 4ನೇ ಅಧ್ಯಾಯ 6ನೇ ವಚನ ಹೀಗೆ, ಜ್ಞಾನವನ್ನು ಬಿಡದಿದ್ದರೆ ಅದು ನಿನ್ನನ್ನು ಕಾಪಾಡುವುದು, ಪ್ರೀತಿಸಿದರೆ ನಿನ್ನನ್ನು ಕಾಯುವುದು ಎಂಬುದು. ಈ ಜ್ಞಾನ ತಂದೆ ಮಾತನ್ನು ಕೇಳಿ ಆ ಜ್ಞಾನನ ನೀನು ಕೈಕೊಂಡು ನಡೀತಾ ಇದ್ರೆ, ಅವುಗಳನ್ನು ಬಿಡ್ತಾ ಇದ್ರೆ, ಹೌದು ನಮ್ಮ ತಂದೆ ಯಾಕೆ ನನಗೆ ಬೈದ್ರು ಅನ್ನೋ ಒಂದು ಮನಸ್ಸು ನಿನ್ನ ಒಳಗಡೆ ಬಂದ್ರೆ ಅದನ್ನು ಕಲಿಯೋದಕ್ಕೆ ಪ್ರಾರಂಭ. ಅದಕ್ಕೇನೆ ಹೇಳ್ತದೆ, ಜ್ಞಾನವನ್ನು ಬಿಡದಿದ್ದರೆ ಅದು ನಿನ್ನನ್ನು ಕಾಪಾಡುವುದು. ನಿಮ್ಮ ತಂದೆ ಬೈದಿದ್ದು ಯಾವುದಕ್ಕೆ ಅಂತ ನಿನಗೆ ತಿಳ್ಕೊಂಡ್ರೆ ಮುಂದೆ ನಿನ್ನನ್ನು ಕಾಪಾಡ್ತದೆ ಆ ಮಾತು. ಎಲ್ಲಿಯೂ ಬಿದ್ದು ಹೋಗದ ಹಾಗೆ ವಾಕ್ಯ ಹೇಳ್ತದೆ, ಪ್ರೀತಿಸಿದರೆ ನಿನ್ನನ್ನು ಕಾಯುವುದು, ಅದು ಬಿಡದಿದ್ದರೆ ನಿನ್ನನ್ನು ಕಾಪಾಡುವುದು, ಪ್ರೀತಿಸಿದರೆ ಕಾಯುವುದು ಎಂಬುದಾಗಿ. ಮತ್ತೆ ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧೆಯ ಪ್ರಥಮ ಪಾಠ. ನಿನ್ನೊಳಗೆ ಜ್ಞಾನ ಇರಬೇಕನ್ನೋದೇ ಇದರ ಉದ್ದೇಶ. ಈ ಜ್ಞಾನಕ್ಕೆ ಉದ್ದೇಶ ನೀನು ಜ್ಞಾನವಂತನಾಗಬೇಕು, ನಿನ್ನ ಒಳಗಡೆ ಜ್ಞಾನ ಇರಬೇಕು, ನೀನು ಜ್ಞಾನವನ್ನು ಪಡೆದುಕೊಳ್ಬೇಕು. ಹಲ್ಲೆಲೂಯಾ. ಹಾಗಾದ್ರೆ ನೋಡ್ರಿ, ಅಲ್ಲಿನ 6 ಅಧ್ಯಾಯಗಳಲ್ಲಿ ನೋಡ್ರಿ, 6ನೇ ಅಧ್ಯಾಯಗಳಲ್ಲಿ ಹೀಗೆ, ಮಗನ ನೀನು ನೆರೆಮನೆಗೆ ಹೊರೆಯಾಗಿದ್ದರೆ, ಹಲ್ಲೆಲೂಯಾ, ಇನ್ನೊಬ್ಬ ದುಡ್ಡು ಹಾಕಿದ್ರೆ ನೀ ತಿಂತಾ ಇದ್ರೆ, ಅಥವಾ ಇನ್ನೊಬ್ಬರ ಕಡೆ ಬರೀ ಸಾಲ ಮಾಡಿ ಬದುಕ್ತಾ ಇದ್ರೆ, ನೋಡ್ರಿ, ನಿನ್ನ ಮಾತು ಕೊಟ್ಟು ಪಾಸಕ್ಕೆ ಸಿಕ್ಕಿದ್ದಾರೆ, ಪರರಿಗಾಗಿ ಕೈ ಮೇಲೆ ಕೈ ಇಟ್ಟಿದ್ದಾರೆ. ಹಲ್ಲೆಲೂಯಾ. ನೆನಪಿರಬೇಕು, ನೀನು ಇನ್ನೊಬ್ಬನಿಗೆ ಹೊಣೆ ಆಗಬಾರ್ದು, ಇನ್ನೊಬ್ಬನಿಗೆ ಕೇಡು ಮಾಡಬಾರ್ದು, ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರ್ದು. ಅವುಗಳೇನಾದ್ರೂ ಮಾಡಿದ್ರೆ ಈಗ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಕೆಲಸ ಮಾಡು.
ಹೀಗಿರಲು ಮಗನೇ, 3ನೇ ವಚನ, ನೀನು ನೆರೆಯವನ ಕೈಗೆ ಸಿಕ್ಕಿಕೊಂಡಿದ್ದರೆ ತಪ್ಪಿಸಿಕೊಳ್ಳಲು ಒಂದು ಕೆಲಸ ಮಾಡು, ನಡೆ, ತೊರೆಕೊಡು, ಆ ನೆರೆಯವನನ್ನು ಆಡು, ನಿನ್ನ ಕಣ್ಣುಗಳಿಗೆ ನಿದ್ರೆ ಕೊಡಬೇಡ, ಇನ್ನೊಬ್ಬನಿಗೆ ಅನ್ಯಾಯ ಮಾಡಬೇಡ. ಹಲ್ಲೆಲೂಯಾ. ಹಾಗಾದ್ರೆ ನೋಡಿ 5ನೇ ಅಧ್ಯಾಯದಲ್ಲಿ ಹೀಗೆ ಅಂತಂದ್ರೆ, ಪರಸ್ತ್ರೀಯ ಮೇಲೆ ಕಣ್ಣು ಹಾಕಬಾರ್ದು, ಜಾರ ಸ್ತ್ರೀಯ ಸಹವಾಸ ಮಾಡಬಾರ್ದು. ಹಲ್ಲೆಲೂಯಾ. ಹಾಗಾದ್ರೆ ಈ ಜ್ಞಾನೋಕ್ತಿ ಎಲ್ಲವನ್ನು ಕಲಿಸ್ತಾನೆ. ಈ ಜ್ಞಾನೋಕ್ತಿ ಪುಸ್ತಕ ಕಂದ 7ನೇ ಅಧ್ಯಾಯದಲ್ಲಿ, ಕಂದ ನನ್ನ ಮಾತುಗಳನ್ನು ಅನುಸರಿಸಿ ನನ್ನ ಆಜ್ಞೆಗಳಲ್ಲಿ ಮನಸ್ಸಿಟ್ಟು, ನನ್ನ ಉಪದೇಶಗಳನ್ನೆಲ್ಲ ಕಣ್ಣುಗುಡ್ಡೆಯಂತೆ ಪಾಲಿಸು, ನನ್ನ ಆಜ್ಞೆಗಳನ್ನು ಕೈಕೊಂಡು ಬಾಳು. ಕಣ್ಣುಗುಡ್ಡಿಯಂಗೆ ಕಾಪಾಡಬೇಕು. ಕಣ್ಣುಗುಡ್ಡಿ ನೋಡ್ರಿ, ಕಣ್ಣುಗುಡ್ಡಿ ಮುಚ್ಚಕ್ಕೆ ನನ್ನ ಕೈನೇ ನನ್ನ ಕಣ್ಣುಗುಡ್ಡಿ ಮುಟ್ಟಕ್ ಹೋದ್ರೆ ಈ ಕಣ್ಣು ರೆಕ್ಕೆ ಮುಸ್ತದೆ. ಹಾಗಾದ್ರೆ ಆ ರೆಪ್ಪೆಗಳ ಹಾಗೆ ದೇವರ ವಾಕ್ಯ ಇದೆ, ನೀವು ಒಳಗಡೆ ಇಟ್ಕೊಂಡು ಹೊರಗಡೆ ರೆಕ್ಕೆಗಳ ಹಾಗೆ ಕಾಪಾಡ, ಅವುಗಳನ್ನ ಕಾಪಾಡ್ಕೋ. ಮತ್ತೆ 8ನೇ ಅಧ್ಯಾಯ ಹೀಗೆ ಹೇಳ್ತದೆ, ಜ್ಞಾನವೆಂಬಾಕೆಯು ನಿನ್ನನ್ನು ಕರೆಯುತ್ತಾಳೆ. ನಿನ್ನ ಒಳಗಡೆ ಜ್ಞಾನ ಬರಬೇಕು, ಇನ್ನು ಜ್ಞಾನವಂತನಾಗಬೇಕು, ಇನ್ನು ಜ್ಞಾನವನ್ನು ಪಡ್ಕೋಬೇಕು. ಅದು ಅದ್ಭುತವಾದ ಜ್ಞಾನ, ಆಶೀರ್ವಾದವಾದ ಜ್ಞಾನವನ್ನು ನೀನು ಹೊಂದಿಕೊಳ್ಳಬೇಕು. ಆಕೆಯು ನೋಡ್ರಿ, ಜ್ಞಾನವೆಂಬಾಕೆ ಕರೀತಾ ಇದ್ದಾಳಂತೆ. ಆಕೆಯಲ್ಲಿ 8ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳ್ತಾರೆ, ನನ್ನಲ್ಲಿ ಧನ ಘನತೆಯು ಶ್ರೇಷ್ಠ ಸಂಪತ್ತು ನೀತಿಯು ಇರುತ್ತದೆ. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸ್ತೇನೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ಯಾವಾಗ ಅರ್ಜೆಂಟ್ ಆಗಿ ದೇವರೇ ನಿನ್ನ ವಾಕ್ಯ ಬೇಕಂತಾರೋ ಅವರಿಗೆ ದೇವರಿಗೆ ಸಿಗ್ತಾರೆ. ಅವರಲ್ಲಿ ಹೇಳ್ತಾ ಇದ್ದಾರೆ, ನನ್ನಲ್ಲಿ ಧನ ಘನತೆ ಇದೆ, ನನ್ನ ಒಳಗಡೆ ಶ್ರೇಷ್ಠ ಸಂಪತ್ತಿದೆ, ನನಗೆ ನೀತಿ ಇದೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ನೋಡ್ರಿ, ಆ ಪ್ರತಿಯೊಂದು ಅಧ್ಯಾಯದಲ್ಲಿಯೂ ನಾವು ಜ್ಞಾನವನ್ನು ಕಲಿತಾ ಇದ್ದೇವೆ. ಯಾವ್ಯಾವ ರೀತಿಯಲ್ಲಿ ಜ್ಞಾನ ಕಲಿತೇವೆ ಅಂದ್ರೆ, 9ನೇ ಅಧ್ಯಾಯದಲ್ಲಿ ಜ್ಞಾನವೆಂಬಾಕೆ 7 ಕಂಬಗಳನ್ನು ಕಡೆದು ತನ್ನ ಮನೆಯನ್ನು ಕಟ್ಟಿಕೊಂಡಳು. ಅಂದ್ರೆ ಆ ಜ್ಞಾನ ಅನ್ನುವಂಥ ಒಂದು ವಿವೇಕ, ಈ ಜ್ಞಾನದಲ್ಲಿ ನಾವು ಒಳಗಡೆ ಹೋಗುವಾಗ ನಮಗೂ ಎದುರು ಆಗುವಂತ 7 ಕಂಬಗಳು ಅಂದ್ರೆ ಕಷ್ಟಗಳು, ಶೋಧನೆಗಳು, ಅಜ್ಞಾನಗಳು, ಬಲಹೀನತೆ, ಕೊರತೆ, ಕಣ್ಣೀರು, ಇವುಗಳನ್ನೆಲ್ಲನ ಕಡಿದು ಹಾಕಿ ಜ್ಞಾನ ನಮ್ಮ ಒಳಗಡೆ ಬರುವಾಗ ತನ್ನ ಮನೆಯನ್ನು ಕಟ್ಟಿಕೊಂಡರು. ನಾವು ಸ್ವಂತ ಮನೆಯನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ, ಸ್ವಂತ ಜ್ಞಾನ ನಮಗೆ ಬರ್ತದೆ. 10ನೇ ಅಧ್ಯಾಯದಲ್ಲಿ ನೋಡ್ರಿ, ಜೋಲುಗೈ ದಾರಿದ್ರ್ಯ, ಚುರುಕುಗೈಯ ಐಶ್ವರ್ಯ. ನಾವು ಜೋಲಾಗಿ ಜೊಯ್ ಅನ್ನೋದು ದೇವರಿಗೆ ಇಷ್ಟ ಇಲ್ಲ. ನಾವು ಆಕ್ಟಿವ್ ಆಗಿ ಚುರುಕಾಗಿ ಇರೋದು ದೇವರಿಗೆ ಇಷ್ಟ. ಹಲ್ಲೆಲೂಯಾ. ಹಾಗಾದ್ರೆ ನೋಡ್ರಿ, ಇಲ್ಲಿ ನಾವು ನೋಡ್ರಿ, ಜ್ಞಾನೋಕ್ತಿ 10ನೇ ಅಧ್ಯಾಯ 1ನೇ ವಚನ, ಸೊಲೊಮೋನನ ಜ್ಞಾನಕ್ಕಳು, ಮಗನ ಜ್ಞಾನಿಯಾದ್ರೆ ತಂದೆಗೆ ಸುಖ, ಅಜ್ಞಾನಿ ಆದ್ರೆ ತಾಯಿಗೆ ದುಃಖ. ನಿನಗೆ ಜ್ಞಾನ ಬಂದ್ಬಿಟ್ರೆ ನಿಮ್ಮ ತಂದೆಗೆ ಖುಷಿ, ನೀನು ಅಜ್ಞಾನಿ ಆಗ್ಬಿಟ್ರೆ ನಿಮ್ಮ ತಾಯಿಗೆ ದುಃಖ. ನಿಮ್ಮ ತಾಯಿನೇ ಹೆಚ್ಚು ಚಿಂತೆ ಮಾಡಿ, ನನ್ನ ಮಗ ಹಿಂಗ. ಹಾಗಾದ್ರೆ ದೇವರ ಜ್ಞಾನವನ್ನು ತಿಳ್ಕೊ. 11ನೇ ಅಧ್ಯಾಯಕ್ಕೆ ಬರುವಾಗ, ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರದು, ಮೋಸದ ತ್ರಾಸು ಯೆಹೋವನಿಗೆ ಅಸಹ್ಯ, ನ್ಯಾಯದ ತೂಕ ಆತನಿಗೆ ಸಂತೋಷ. ಹಲ್ಲೆಲೂಯಾ. ಪ್ರತಿಯೊಂದು ಜ್ಞಾನೋಕ್ತಿಯಲ್ಲಿ ಇವುಗಳನ್ನು ಬರೆಯುವಾಗ ವಿಶೇಷ ಜ್ಞಾನ ಹೊಂದಿದವನಾಗಿ ಸೊಲೊಮೋನನು ದೇವರು ಆತನು ಸೊಲೊಮೋನನು ದೇವರ ಮುಂದೆ ಪ್ರಾರ್ಥನೆ ಮಾಡುತ್ತಾ, ಆತನ ಕನಸಲ್ಲಿ ದೇವರು ಬಂದಾಗ ನಿನಗೆ ಏನು ಬೇಕು ಅಂತೇಳಿ ಕೇಳುವ ಅನ್ನುವಾಗ ದೇವರ ಮುಂದೆ ಆ ಸೊಲೊಮೋನನು ಕೇಳಿದಿಷ್ಟೇ, ದೇವರೇ, ನಾನು ಬುದ್ಧಿ ಇಲ್ಲದವನು, ನಾನು ಬುದ್ಧಿಹೀನನು, ನಾನು ಇನ್ನೂ ಚಿಕ್ಕವನು, ನನಗೆ ಆಳ್ವಿಕೆ ಮಾಡುವಂತ ಜ್ಞಾನ ವಿವೇಕ ನನ್ನಲ್ಲಿಲ್ಲ, ಹಾಗಾಗಿ ಆ ಅಂತ ಜ್ಞಾನ ಬೇಕು, ಈ ಜನರನ್ನು ಆಳ್ವಿಕೆ ಮಾಡುವ ಜ್ಞಾನ ನನಗೆ ಬೇಕು ಅಂತ ಕೇಳಿದಾಗ ಆತನಿಗೆ ದೇವರು
ಜ್ಞಾನ ವರಗಳು ಎಂತಂದ್ರೆ ಇನ್ನು ಮುಂದೆ ನಿನ್ನ ಹಿಂದೆಯೂ ಇನ್ನು ಮುಂದೆಯೂ ಪ್ರಪಂಚದಲ್ಲಿ ನಿನ್ನಷ್ಟು ಬುದ್ಧಿವಂತರು ಇರೋದಿಲ್ಲ. ಹಾಗಾದ್ರೆ ಆತನ ಜ್ಞಾನವನ್ನ ಉಪಯೋಗಿಸಿಕೊಂಡು ಈ ಜ್ಞಾನೋತ್ಪನ್ನ ಮಾಡಿ ನೋಡಿ. 12ನೇ ಅಧ್ಯಾಯಕ್ಕೆ ಬರುವಾಗ ತಿಳುವಳಿಕೆಯನ್ನು ಪ್ರೀತಿಸುವವನು ಶಿಕ್ಷಣವನ್ನು ಪ್ರೀತಿಸ್ತಾನೆ, ಪಶು ಪ್ರಾಯನು ಗದರಿಕೆಯನ್ನು ದ್ವೇಷಿಸ್ತಾನೆ. ಹಲ್ಲೆಲೂಯಾ. ಯಾವ ತಿಳುವಳಿಕೆಯನ್ನು ಪ್ರೀತಿಸ್ತಾನೆ, ಯಾರಿಗೆ ಜ್ಞಾನ ಬೇಕಂತಾನೆ ಅವನು ಶಿಕ್ಷಣವಂತಾನೆ. ಯಾರಿಗೆ ಜ್ಞಾನ ಬಾರ ಅಂತಂದ್ರೆ ಅವ ದನ ಇದ್ದಂಗ ಅಂತ ಹೇಳ್ತಾನೆ. ದನ ಇದ್ದಂಗ ಅಂದ್ರೆ ಪಶು ಪ್ರಾಯನು ಗದರಿಕೆಯನ್ನು ದ್ವೇಷಿಸ್ತಾನೆ ಅಂದ್ರೆ ಅವನಿಗೆ ಇನ್ನೊಬ್ಬರು ಹೇಳೋ ಬುದ್ಧಿವಾದ ಬೇಕಾಗಿಲ್ಲ, ಅವ ದನ ಅಂತ. ಹಲ್ಲೆಲೂಯಾ. ಪಶು ಪ್ರಾಯನು ಗದರಿಕೆಯನ್ನು ದ್ವೇಷಿಸ್ತಾನೆ, ಅವ ದನ ಇದ್ದಂಗೆ. ಹಲ್ಲೆಲೂಯಾ. ಹಾಗಾದ್ರೆ 13ನೇ ಅಧ್ಯಾಯಕ್ಕೆ ಬರುವಾಗ ತಂದೆ ಜ್ಞಾನಿಯಾದ ಮಗನು ತಂದೆಯ ಶಿಕ್ಷೆಯನ್ನು ಕೇಳುವನು, ಧರ್ಮನಿಂದಕನು ಗದರಿಕೆಯನ್ನು ಕೇಳನು. ಹಲ್ಲೆಲೂಯಾ. ಹಾಗಾದ್ರೆ ಇಲ್ಲಿ ಬಾಯಿ ಫಲವಾಗಿ ಮನುಷ್ಯನು ಸುಖವನ್ನು ಅನುಭವಿಸುವನು, ಬಲಾತ್ಕಾರವೇ ದ್ರೋಹಿಗಳಿಗೆ ಕೋರಿಕೆ. ಹಾಗಾದ್ರೆ ಇಲ್ಲಿ ಈ ವಾಕ್ಯದಲ್ಲಿ ಹೀಗೆ ಹೇಳ್ತದೆ, ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತರೆದು ಬಿಡುವವನು ನಾಶವಾಗುವನು. ಹಲ್ಲೆಲೂಯಾ. ಹಾಗಾದ್ರೆ ಬಾಯಿಂದ ಮಾತಾಡೋದು, ಆ ಮಾತು ಹೇಗಿದೆ ಅನ್ನೋದನ್ನ ವಿಚಾರ ಮಾಡಿ ಮಾತಾಡಬೇಕು. ಬಾಯಿ ಆ ನಾಲಿಗೆಯನ್ನು ಕಾಪಾಡಬೇಕು. ಹಾಗಾಗಿ ಹೇಳ್ತಾ ಇದ್ದಾನೆ, ಬಾಯಿ ಫಲವಾಗಿ ಮನುಷ್ಯನು ಸುಖವನ್ನು ಅನುಭವಿಸುವ. ಬಾಯಿಂದ ಏನ್ ಮಾತಾಡ್ತಾನೆ ಅದನ್ನೇ ಓದಿ. ಹಲ್ಲೆಲೂಯಾ. ತುಟಿ ಸುಮ್ಮನೆ ತೆರೆದು ಬಿಟ್ರೆ ಅವನು ಕೇಡನ್ನು ಅನುಭವಿಸ್ತಾನೆ, ಅವನು ನಾಶವಾಗ್ತಾನೆ. ಹಲ್ಲೆಲೂಯಾ. ನೋಡ್ರಿ 13ನೇ ಅಧ್ಯಾಯ 11ನೇ ವಚನಕ್ಕೆ ಬಂದ್ರೆ ಅಲ್ಲಿ ಇನ್ನೊಂದು ಮಾತಿದೆ, ಸುಮ್ಮನೆ ಸಿಕ್ಕಿದ ಸಂಪತ್ತು ಕ್ಷಯಿಸುವುದು. ಯಾರಿಗೆ ಒಂದೊಂದು ಸುಳ್ಳು ಹೇಳ್ಬಿಟ್ರೆ ಆರಾಮ್ ಸಂಪಾದನೆ ಮಾಡ್ಬಿಡ್ತೀವಿ. ಒಂದೇ ಸಣ್ಣ ಮೋಸ ಮಾಡಿದ್ರೆ ನಾನು ಕೋಟ್ಯಾಧೀಶ ಆಗ್ತೀನಿ ಅನ್ನೋ ಮನಸ್ಥಿತಿ ಇದ್ರೆ ವಾಕ್ಯ ಹೇಳ್ತದೆ, ಸುಮ್ಮನೆ ಸಿಕ್ಕಿದ ಸಂಪತ್ತು ಕ್ಷಯಿಸುವುದು. ದುಡಿದು ಕೂಡಿಸಿಕೊಂಡವನಿಗೆ ಅಭಿವೃದ್ಧಿ ಆಗುವುದು. ನೀನು ದುಡಿದು ಕೂಡಿಸಿದ್ರೆ ಇನ್ನೂ ದುಡಿತಿ, ಇನ್ನೂ ಅಭಿವೃದ್ಧಿ. ಸುಮ್ಮನೆ ಸಿಗ್ಬೇಕು, ಕುಂತಲ್ಲೇ ಸಿಗ್ಬೇಕು, ಎಲ್ಲ ಬೇಡಿದ್ದೆಲ್ಲ ನಿಂತಲ್ಲೇ ಸಿಗ್ಬೇಕು, ಅಂದ್ರೆ ಬರ್ಬೇಕು. ಎಲ್ಲಾನು ದುಡಿದೆ ಬರ್ಬೇಕಂದ್ರೆ ಅದು ಕ್ಷಯಿಸಿ ಹೋಗ್ತದೆ. ಸುಮ್ಮನೆ ಸಿಕ್ಕಿದ ಸಂಪತ್ತು ಕ್ಷಯಿಸಿ ಹೋಗು. ಹಲ್ಲೆಲೂಯಾ. ಹಾಗಾದ್ರೆ 14ನೇ ಅಧ್ಯಾಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು. ನೆನಪಿಟ್ಟರೆ ಪ್ರತಿ ಕುಟುಂಬದಲ್ಲಿ ಆ ಕುಟುಂಬದ ಸ್ತ್ರೀಯ ಕೈಯಲ್ಲಿ ತನ್ನ ಕುಟುಂಬವನ್ನು ಹೇಗೆ ಕಟ್ಕೋಬೇಕು ಅನ್ನುವಂತ ಜ್ಞಾನವನ್ನು ದೇವರು ಕೊಟ್ಟಿದ್ದಾರೆ. ಅದನ್ನ ಕಟ್ಕೊಳ್ಳೋದಕ್ಕೆ ನೀನು ಶ್ರಮ ಪಟ್ಟಿಲ್ಲ ಅಂದ್ರೆ ಸ್ವಂತ ಕೈಯಿಂದ ನೀನೇ ಮುರಿಬೇಕಾಗ್ತದೆ. ಹಲ್ಲೆಲೂಯಾ. ಹಾಗಾಗಿ ದೇವರು ಹೇಳ್ತಾ ಇದ್ದಾನೆ, ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವುದು. ಆಕೆಗೆ ಬುದ್ಧಿ ವಿಚಿತ್ರವಾಗಿ ಬಂತಂದ್ರೆ ಆಕೆನೇ ಆ ಮನೆಯನ್ನು ಮುರಿದುಬಿಡ್ತಾಳೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ಜ್ಞಾನ ಬರಲಿ ಅಂತೇಳಿ ನಾವು ಸ್ತ್ರೀಯರನ್ನ ಬೇಡಿಕೊಳ್ಳೋಣ. ಯಾಕಂದ್ರೆ ಯಾರು ಜ್ಞಾನವಂತೆ ಆಗಿರ್ತಾಳೋ ಆಕೆ ಸ್ವಂತ ಮನೆಯನ್ನು ಕಟ್ಟಿಕೊಳ್ತಾಳೆ, ಸ್ವಂತ ದುಡಿಕೆಯನ್ನು ಮಾಡಿಕೊಳ್ತಾಳೆ, ಸ್ವಂತದ್ರಲ್ಲಿ ಆಸಕ್ತಿ ಉಳ್ಳವರಾಗಿರ್ತಾಳೆ, ಸ್ವಂತದನ್ನ ಏನಾದ್ರೂ ಮಾಡ್ಬೇಕನ್ನುವಂತ ಆಸಕ್ತಿ ಆಕೆಗೆ ಬರುವಾಗ ಆಕೆ ತನ್ನ ಮನೆಯನ್ನ ಕಟ್ಟಿ. ಹಲ್ಲೆಲೂಯಾ. ಹಾಗಾದ್ರೆ ನಾವು 15ನೇ ಅಧ್ಯಾಯಕ್ಕೆ ಬರುವಾಗ ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನು ಆರಿಸುವುದು. ನೆನಪಿರ್ಲಿ, ಕುಟುಂಬದಾಗಿ ಸಿಟ್ಟು ಬಂದೈತಿ, ಗಂಡ ಹೆಂಡತಿಗೆ ಬಂದೈತಿ, ಸಿಟ್ಟು ಬಂದೈತಿ, ಹೆಂಡತಿಗೆ ಗಂಡನ ಮೇಲೆ ಸಿಟ್ಟು ಬಂದೈತಿ ಅಂದ್ರೆ ಅಲ್ಲಿ ಸಿಟ್ಟು ಬಂದಾಗ ಒಬ್ಬರಿಗೊಬ್ಬರು ಬಿರು ನುಡಿಗಳು ಮಾತಾಡಬಾರ್ದು. ಒಬ್ಬರು ರೊಚ್ಚಿಗೆದ್ದಾಗ ಒಬ್ಬರು ಮೃದುವಾದ ಮಾತು ಪ್ರತ್ಯುತ್ತರ ಸಿಟ್ಟನ್ನು ಆರಿಸುವುದು.
ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ನಮ್ಮ ಬಿರುನುಡಿಯು ಸಿಟ್ಟನ್ನು ಏರಿಸುವುದು ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಕುಟುಂಬದಲ್ಲಿ ಮೃದುವಾದ ಮಾತನಾಡೋದನ್ನ ಕಲಿತುಕೊಳ್ಳೋಣ. ಯಾವಾಗ ಬಿರುಸು ಮಾತುಗಳು ಬರ್ತವು ಆವಾಗ ಕುಟುಂಬಗಳು ಒಡೆದು ಹೋಗ್ತವು. ವಾಕ್ಯ ಹೀಗೆ ಇರ್ತದೆ, ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನು ಆರಿಸುವುದು, ಬಿರುನುಡಿಯು ಸಿಟ್ಟನ್ನು ಏರಿಸುವುದು. ಹಲ್ಲೆಲೂಯಾ. ಹಾಗಾದ್ರೆ ನೋಡ್ರಿ, ಇಲ್ಲಿ 15 ವಚನದಲ್ಲಿ ಹೇಳ್ತದೆ, ದ್ವೇಷವಿರುವಲ್ಲಿ ಕೊಬ್ಬಿದ ದನದ ಮಾಂಸಕ್ಕಿಂತಲೂ ಪ್ರೇಮವಿರುವಲ್ಲಿ ಸೊಪ್ಪಿನ ಊಟವೇ ಉತ್ತಮ. ಬಡವಾಗಿದ್ರೂ ಪರವಾಗಿಲ್ಲ, ನೀನು ತರಕಾರಿ ತಿಂದ್ರೂ ಪರವಾಗಿಲ್ಲ, ಅಲ್ಲಿ ಪ್ರೀತಿ ಇರಬೇಕು. ಪ್ರೀತಿ ಇಲ್ಲದೆ ಇದ್ರೆ ನಿನಗೆ ದ್ವೇಷ ಬಂದ್ರೆ, ಅಲ್ಲಿ ದನದ ಮಾಂಸ ಇದ್ರು, ಚಿಕನ್ ಬಿರಿಯಾನಿ ಇದ್ರು, ನಿನ್ನ ಒಳಗಡೆ ದ್ವೇಷ ಇದ್ರೆ ನಿನಗೆ ಅಭಿವೃದ್ಧಿ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಹಾಗಾದ್ರೆ 16ನೇ ಅಧ್ಯಾಯಕ್ಕೆ ಬರೋದಾದ್ರೆ, ಹೃದಯದ ಸಂಕಲ್ಪವು ಮನುಷ್ಯನ ವಶ, ತಕ್ಕ ಉತ್ತರ ಕೊಡುವ ಶಕ್ತಿ ಯೆಹೋವನಿಂದ ಆಗ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ಮನುಷ್ಯ ಪ್ಲಾನ್ ಮಾಡ್ತಾನಂತ್ರಿ, ನಾನು ಹಿಂಗೆ ಬದುಕಬೇಕು ಅಂತೇಳಿ. ಆದ್ರೆ ನೆನಪಿಟ್ಕೊಳ್ರಿ, ನೀನು ಹೆಂಗೆ ಬದುಕಬೇಕಂತ ದೇವರು ಚಿತ್ತ ಇದೆ, ಹಂಗೇನೆ ಬದುಕಿಸ್ತಾನೆ. ನೋಡ್ರಿ, ಅದಕ್ಕೇನೆ ಮನುಷ್ಯ ಏನ್ ಮಾಡ್ತಾನಂತ್ರಿ, ತಾನು ತನ್ನ ನಡತೆಯಿಂದ, ತನ್ನ ಅಹಂಕಾರದಿಂದ, ತಾನು ತನ್ನ ಎಲ್ಲ ದೇವರ ಮುಂದೆ ತನ್ನ ಒಂದು ಪರಿಸ್ಥಿತಿಯನ್ನು ಕೆಡಿಸಿಕೊಂಡು ಆಮೇಲೆ ಯೆಹೋವನ ಮೇಲೆ ಕುದಿಯುವನು ಎಂಬುದಾಗಿ ನಾವು. ಹಲ್ಲೆಲೂಯಾ. ಹಾಗಾದ್ರೆ ದೇವರು ತನಗೆ ಏನು ಕೊಡಬೇಕನ್ನೋದು ಆತನ ಕೈಯಲ್ಲಿ ಉತ್ತರ ಇದೆ. ಆತನ ಕೈಯಲ್ಲಿ ಉತ್ತರ ಇದೆ. ಆದ್ರೆ ದೇವರ ಕೈಯಲ್ಲಿ ನಮ್ಮನ್ನು ಬಿಟ್ಟು ಕೊಡುವಾಗ ಆತನು ದಿನಕ್ಕಾಗಿ ನಮ್ಮನ್ನು ಕಾಯ್ತಾನೆ. ನೋಡ್ರಿ 2ನೇ ವಚನ, ಅಲ್ಲಿ 16:1 ವಚನದಲ್ಲಿ ಮನುಷ್ಯನ ಸಂಕಲ್ಪವು ಏನಾಗಿದೆ, ಹೃದಯದ ಸಂಕಲ್ಪ ಮನುಷ್ಯನ ವಶ, ತಕ್ಕ ಉತ್ತರ ಕೊಡುವ ಶಕ್ತಿ ದೇವರದ. 3ನೇ ವಚನದಲ್ಲಿ, ನಿನ್ನ ಕಾರ್ಯಭಾರವನ್ನು ಅವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲ. ದೇವರಿಗೆ ವಹಿಸದೆ, ದೇವರ ಮೇಲೆ ಜವಾಬ್ದಾರಿ ಕೊಡದೆ, ಎಲ್ಲ ನಾನೇ ಮೇಂಟೈನ್ ಮಾಡ್ತೀನಿ ಅನ್ನೋರಿಗೆ ಉದ್ದೇಶಗಳು ಸಫಲ ಆಗೋದೇ ಇಲ್ಲ, ಅಭಿವೃದ್ಧಿಗಳು, ಆಶೀರ್ವಾದಗಳು ಸಿಗೋದಿಲ್ಲ. ಹಾಗಾಗಿ 17ನೇ ವಚನದಲ್ಲಿ 17ನೇ ಅಧ್ಯಾಯಕ್ಕೆ ಬರುವುದಾದ್ರೆ ಹಿಂಗೆ ಹೇಳ್ತಾನ್ರಿ, ವ್ಯಾಜ್ಯದ ಮನೆಯಲ್ಲಿ ತುಂಬಿದ ಔತಣಕ್ಕಿಂತ ಸಮಾಧಾನದ ವನತುತ್ತೆ ಮೇಲು. ನಿನ್ನ ಹಣ ಮುಖ್ಯ ಇಲ್ಲ, ಸಮಾಧಾನ ಮುಖ್ಯ. ಹಲ್ಲೆಲೂಯಾ. 17ನೇ ಅಧ್ಯಾಯ ಹೇಳ್ತದೆ, ನಿನ್ನ ಹಣ ಮುಖ್ಯ ಅಲ್ಲ, ವ್ಯಾಜ್ಯದ ಮನೆಯಲ್ಲಿ ತುಂಬಿದ ಔತಣಕ್ಕಿಂತ ಸಮಾಧಾನದ ವನತುತ್ತು ಮೇಲು. ನಿನಗೆ ಮನುಷ್ಯ ಹಣ ತಿಂದು ಬದುಕೋದಿಲ್ಲ, ಸಮಾಧಾನ ಇದ್ರೆ ಬದುಕ್ತಾನೆ. ಸಮಾಧಾನ ಇದ್ರೆ ಕುಟುಂಬ ಸಮಾಧಾನ ಇರೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾನೆ. ಹಾಗಾದ್ರೆ ನಾವು 18ನೇ ಅಧ್ಯಾಯಕ್ಕೆ ಬರೋದಾದ್ರೆ, ಸತ್ಪುರುಷನ ನುಡಿ ಆಳವಾದ ನೀರು, ಜ್ಞಾನದ ಬುಗ್ಗೆ ಹರಿಯುವ ತೊರೆ. ಹಾಗಾದ್ರೆ ನಾವು ಸತ್ಪುರುಷರಾಗಿದ್ರೆ ಅದು ಆಳವಾದ ನೀರು, ಜ್ಞಾನದ ಬುಗ್ಗೆ ಹರಿಯುವಂತ ತೊರೆ. ಅದು ನಿಲ್ಲೋದಿಲ್ಲ, ಅದು ಹರಿತಾ ಹೋಗ್ತದೆ. 19ನೇ ಅಧ್ಯಾಯಕ್ಕೆ ಬಂದ್ರೆ, ಕಪಟವಾಗಿ ಮಾತಾಡುವ ಮೂಢನಿಗಿಂತ ನಿರ್ದೋಷವಾಗಿ ನಡೆಯುವ ದರಿದ್ರನೇ ಶ್ರೇಷ್ಠ. 100 ಮಾತು ಮಾತಾಡಿಸು ನಿನ್ ಮನುಷ್ಯ ಕಪಟ ಇಟ್ಕೊಂಡ್ರೆ ಅಂತ ಬೇಡ. ಏನೋ ಮಾತಾಡ್ಲಾರ್ದ ದರಿದ್ರನಾಗಿ ಅವನಿಗೇನ ಜ್ಞಾನನೇ ಇಲ್ಲ ಬಿಡ ಅಂತ ಹೇಳ್ತಾರಲ್ಲ, ಆ ಸುಮ್ಮನೆ ಇರ್ತಾನಲ್ಲ, ಅವನೇ ಶ್ರೇಷ್ಠ. ನೀನು ಒಟ 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 ಹೇಳಿ ಮನುಷ್ಯನ ಒಳಗಡೆ ಒಂದು ದ್ವೇಷ ಇಟ್ಕೊಂಡ್ಬಿಟ್ರೆ ವ್ಯರ್ಥ ಅಂತ. ಅದಕ್ಕಿಂತಲೂ ಏನು ಮಾತಾಡಲಾರ್ದ ದರಿದ್ರ ಶ್ರೇಷ್ಠ. ಹಲ್ಲೆಲೂಯಾ. ಹಾಗಾದ್ರೆ ಈ ಜ್ಞಾನಕ್ಕೆ ನಮಗೆ ಇನ್ನು ಏನೆಲ್ಲ ಕಲಿಸ್ತದೆ ಅಂತ ಹೇಳಿದ್ರೆ, ನಾವು ಅಧ್ಯಾಯಗಳಲ್ಲಿ ನೋಡುವಾಗ ನೋಡಿ, ಅಲ್ಲಿ 20ನೇ ಅಧ್ಯಾಯಕ್ಕೆ ಬರುವಾಗ, ಮನುಷ್ಯನ ಹೃದಯದ ಸಂಕಲ್ಪವು ಆಳವಾದ ಬಾವಿಯ ನೀರು, ಆದರೆ ವಿವೇಕಿ ಅದನ್ನು ಸೇರಬಲ್ಲ. ಇದು ದೊಡ್ಡ ಆಳವಾದ ನೀರಿನ ಬಾವಿದಂತೆ. ಮನುಷ್ಯ
ತಲೆಯಾಗ ವಿಚಾರ ಮಾಡೋದೆಲ್ಲ ದೊಡ್ಡ ಆಳವಾದ ನೀರಿನ ಬಾವಿ ಇತ್ತು. ಅದನ್ನ ಸೇರಿ ಆ ನೀರ್ ಮ್ಯಾಲ ತೆಗಿಬೇಕಂದ್ರೆ ಅವನು ಹೆಂಗಿರ್ಬೇಕಂತ ಹೇಳ್ತಾರೆ ಅಂದ್ರೆ ಅವನು ವಿವೇಕಿ ಆಗಿರ್ಬೇಕು. ಅಂತವನು ಮಾತ್ರ ಮನುಷ್ಯ ಒಳಗಡೆ ವಿವೇಕವಾದದ್ದನ್ನ ಅವನು ಸೇರ್ತಾನೆ. ವಿವೇಕವಾದದ್ದನ್ನ ಅವನ ಒಳಗಡೆಯಿಂದ ತೆಗಿತಾನೆ. ಹಾಗಾದ್ರೆ 21ನೇ ಅಧ್ಯಾಯಕ್ಕೆ ಬರುವಾಗ ರಾಜನ ಸಂಕಲ್ಪ ಯೆಹೋವನ ಕೈಯಲ್ಲಿದೆ. ನೋಡ್ರಿ, ಅಲ್ಲಿ 2ನೇ ವಚನದಲ್ಲಿ ನರನ ನಡತೆಯ ಸ್ವಂತ ದೃಷ್ಟಿಗೆ ನಟ್ಟಗೆ ನನಗೆ ನಾನು ಕರೆಕ್ಟ್ ಅಂತ. ನಾನು ಹೊಟ್ಟೆ ಯಾರು ಬಿಟ್ಕೊಡಲ್ಲ, ನಾನ ಕರೆಕ್ಟ್. ಯಾಕೆ ಹೇಳ್ತದೆ? ನರನ ನಡತೆ ಸ್ವಂತ ದೃಷ್ಟಿಗೆ ನೆಟ್ಟಗೆ ಯೆಹೋವನು ಹೃದಯಗಳನ್ನು ಪರೀಕ್ಷಿಸುವನು. ಹಲ್ಲೆಲೂಯಾ. ಆದ್ರೆ ನಾನು ಹೆಂಗಿದ್ದೀನಿ ಅಂತ ದೇವರು ಪರೀಕ್ಷೆ ನಾನು ಅಂತೀನಿ ನಾನು ಕರೆಕ್ಟ್, ನನ್ನ ದೃಷ್ಟಿಗೆ ನಾನು ಮಾಡಿದ್ದು ಕರೆಕ್ಟು, ನಾನು ಮಾತಾಡಿದ್ದು ಕರೆಕ್ಟು, ನಾನು ನಡ್ಕೊಂಡಿದ್ದು ಕರೆಕ್ಟು, ನಾನು ಬೈದಿದ್ದು ಕರೆಕ್ಟ್ ಅಂತೀನಿ. ಆದ್ರೆ ನಿನ್ನ ಒಳಗಡೆ ಇರುವ ಅಂತರಂಗವನ್ನ ದೇವರು ಪರೀಕ್ಷೆ ಮಾಡ್ತಾನೆ. ಹಲ್ಲೆಲೂಯಾ. 22 ಅಧ್ಯಾಯಕ್ಕೆ ಬರುವಾಗ ಹೀಗೆ ಹೇಳ್ತಾನೆ, ಬಹು ಜನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ. ನೀನು ಎಷ್ಟು ಹಣ ಗಳಿಸಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಹೆಸರು ಮಾಡಿ ಅನ್ನೋದನ್ನ ಮುಖ್ಯ ಅಂತ ಹೇಳ್ತಾರೆ. 23ನೇ ಅಧ್ಯಾಯಕ್ಕೆ ಬರುವಾಗ ನೀನು ದೊಡ್ಡವರ ಸಂಗಡ ಕೂತಾಗ ಯಾರ ಸಂಗಡ ಅದಿ ಅನ್ನೋದನ್ನು ಮರಿಬೇಡ, ನೀನು ದೊಡ್ಡವ ಆಗ್ಬಾರ್ದ ಅವನ ಜೋಡಿ. ಹಲ್ಲೆಲೂಯಾ. ಯಾಕಂದ್ರೆ ನೀನು ಒಂದು ವೇಳೆ ದೊಡ್ಡವ್ರ ಮನೆಗೆ ಹೋದಾಗ ನಿನ್ನ ಹೊಟ್ಟೆ ಬಾಕನಾಗಿದ್ದರೆ ಕಂಠಕ್ಕೆ ಕತ್ತಿ ಹಾಕಿಕೋ. ದೊಡ್ಡವ್ರ ಮನೆಗೆ ಹೋಗ್ಬಿಟ್ಟು ಬೆಸ್ಟ್ ಚಲೋ ಸಿಕ್ಕತ್ತೆ ಉಣ್ಬೇಡ, ಅಲ್ಲಿ ನೀನು ಕೀಳಾಗಿ ನೋಡ್ತಾರೆ. ನಿನ್ನ ಕಂಠಕ್ಕೆ ಕತ್ತಿ ಹಾಕಿ ನೀಟಾಗಿ ಊಟ ಮಾಡಿ ಬಾ. ನೀನು ಅವ್ರಂಗೆ ನಡ್ಕ ಅಲ್ಲಿ ಹಂಗೇನೆ ಎಲ್ಲ ತಿನ್ನೋಕನ ಅಂತ ಚೌಚಲದ ಇಟ್ಟಿರ್ಬೋದು. ಆದ್ರೆ ನೀನು ತಿಂದ ಮೇಲೆ ಅವರು ಅದನ್ನ ಅಂಗಿಸ್ತಾರೆ. ನೋಡಿ, 7ನೇ ವಚನ ಹೇಳ್ತಾರೆ, ಅವನು ತನ್ನ ಒಳಗಿನ ಯೋಚನೆ ಅಂತಿದ್ದಾನೆ, ಉಣ್ಣು ಕುಡಿ ಎಂದು ಹೇಳಿದರು, ನಿನ್ನಲ್ಲಿ ಅವನಿಗೆ ಪ್ರೀತಿ ಇಲ್ಲ. ಹಾಗಾಗಿ ದೊಡ್ಡವರ ಸಂಗಡ ಇದ್ದಾಗ ನೀನು ವಿಚಾರ ಮಾಡಿ ಅವರೊಟ್ಟಿಗೆ ಮಾತಾಡು, ಅವ್ರ ಜೋಡಿ ನಡ್ಕೋ. ಹಲ್ಲೆಲೂಯಾ. 24ನೇ ಅಧ್ಯಾಯಕ್ಕೆ ಬರುವಾಗ ಕೆಟ್ಟವರನ್ನ ನೋಡಿ ಹೊಟ್ಟೆ ಕಷ್ಟ ಪಡಬೇಡ, ಅವರ ಸಹವಾಸ ಬಯಸದಿರು, ಅವರ ಮನಸ್ಸು ಹಿಂಸೆಯನ್ನು ಯೋಚಿಸುತ್ತಿರುವುದು. ಹಲ್ಲೆಲೂಯಾ. ಹಾಗಾದ್ರೆ ಕೆಟ್ಟವರ ಸಹವಾಸ. 25ನೇ ಅಧ್ಯಾಯಕ್ಕೆ ಬರೋದಾದ್ರೆ ಅನೇಕ ಕಾರ್ಯಗಳಿದಾವ್ರಿ. ನಾನು ಒಂದೊಂದು ಮಾತ್ರನೇ ನಿಮಗೆ ಹೇಳ್ತಾ ಇದ್ದೇನೆ. ನಿಮಗೆ ನೋಡ್ರಿ, 25ನೇ ಅಧ್ಯಾಯದಲ್ಲಿ 6ನೇ ವಚನ, ರಾಜನ ಸನ್ನಿಧಾನದಲ್ಲಿ ನಿನ್ನನ್ನು ಹೆಚ್ಚಿಸಿಕೊಳ್ಳಬೇಡ, ಶ್ರೀಮಂತರಿಗೆ ಏರ್ಪಡಿಸಿರುವ ಸ್ಥಾನದಲ್ಲಿ ನಿಂತುಕೊಳ್ಳಲಿರು. ಹಲ್ಲೆಲೂಯಾ. ಯಾವ್ದಾದ್ರು ರಾಜ್ಯ ಅಧಿಕಾರಿಗಳ ಸಂಗಡ ನೀನು ಇದ್ದೇನೆ ಅಂತೇಳಿ ನಿನ್ನನ್ನು ಹೆಚ್ಚಿಸಿಕೊಳ್ಬೇಡ. ಸಾಧ್ಯ ಆದಷ್ಟು ನೀನು ದೂರನೇ ನಿಂತಿರು, ದೂರನೇ ಕೂತ್ಕೋ. ಯಾಕಂದ್ರೆ ನಿನ್ಕಿನ್ನು ದೊಡ್ಡವರಿಗೆ ಅವರು ಅಲ್ಲಿ ಚೇರ್ ಹಾಕಿರ್ಬೋದು. ಹಾಗೆ ನೋಡಿ, 26ನೇ ಅಧ್ಯಾಯದಲ್ಲಿ ಹೀಗೆ ಬರೆಯುತ್ತದೆ, ಬೇಸಿಗೆಯಲ್ಲಿ ಹಿಮ, ಸುಗ್ಗಿಯಲ್ಲಿ ಮಳೆ ಹೇಗೋ ಮೂಡಲಿಗೆ ಮಾನ ಹಾಗೆ ಸರಿಯಲ್ಲ. ಹಾಗಾದ್ರೆ ಯಾರಿಗೆ ಬೇಕು ಅವ್ರಿಗೆ ಗೌರವ ಕೊಡ್ಬೇಡ್ರಿ, ಯಾಕೆ ಬೇಕು ಅವ್ರಿಗೆ ಮರ್ಯಾದೆ ತೋರ್ಸಕ್ ಹೋಗ್ಬೇಡ್ರಿ ಅಂತ. ಹಲ್ಲೆಲೂಯಾ. 27ನೇ ಅಧ್ಯಾಯಕ್ಕೆ ಬರುವಾಗ ನಾಳೆ ಎಂದು ಕೊಚ್ಚಿಕೊಳ್ಳ. ಹಲ್ಲೆಲೂಯಾ. ಇವೆಲ್ಲ ಅದಾವು, ನನಗೆಲ್ಲ ಸಿಕ್ಕೈತಿ, ನಾನು ನಾಳೆ ಅಲ್ಲಿ ಹೋಗ್ತೀನಿ, ನಾಳೆ ಆ ಊರಿಗೆ ಹೋಗ್ತೀನಿ, ಅಲ್ಲಿ ಹೋಗಿ ಹಿಂಗ್ ಮಾಡ್ತೀನಿ, ಅದನ್ನ ಸಂಪಾದನೆ ಮಾಡ್ತೀನಿ ಅನ್ನೋದನ್ನು ಮರೆತು ಬಿಡು. ಒಂದು ದಿನದೊಳಗೆ ಏನಾಗೋದು ನಿನಗೆ ತಿಳಿಯದು. ಎಲ್ಲ ಹೇಳಿದ್ದು ನಾವು ಹಿಂದೆಲ್ಲ ನೋಡಿದ್ವಲ್ಲ, ಅವೆಲ್ಲ ನಿನ್ನ ಒಳಗಡೆ ಇದ್ರೆ ನಿನಗೆ ಒಂದು ದಿನದ ಬಗ್ಗೆ ವಿಚಾರ ಮಾಡು. ನಾಳೆ ಇವತ್ತು ನಿನಗೆ ಏನಾಗ್ಬೋದು ನಿನಗೆ ತಿಳಿಯೋದು. ನಿನ್ನನ್ನೇ ನೀನು ಹೊಗಳಿಕೊಳ್ಳಬೇಡ, ಮತ್ತೊಬ್ಬನು ಹೊಗಳಿದ್ರೆ ಹೊಗಳಿ. ಬೇರೆದವ್ರು ನಿಮ್ಮ ಹೆಸರು ಹೊಗಳ್ತಾರ ಹೊಗಳಿ, ಅವ್ರೆಲ್ಲ ನಾನ ಮಾಡಿದಂತ ನೀನು ಹೊಗಳಬೇಡ. ನಿನ್ನನ್ನು ನೀನು ಹೊಗಳಿಕೊಳ್ಳಬೇಡ. ಆತ್ಮಸ್ತುತಿ ಬೇಡ, ಪರನ ನಿನ್ನನ್ನು ಸ್ತುತಿಸಿದರೆ ಸ್ತುತಿಸಿ.
ನಿನ್ನಷ್ಟಕ್ಕೆ ನೀನೇ ಸ್ಥಿತಿ ಬಿಡು, ನಿನ್ನಷ್ಟಕ್ಕೆ ನೀನೇ ಸ್ಥಿತಿ ಹೊಗಳಿಕೊಳ್ಳೋದನ್ನ ಬಿಡು, ನಿನ್ನಷ್ಟಕ್ಕೆ ನೀನು ಹೆಚ್ಚಿಸಿಕೊಳ್ಳೋದನ್ನ ಬಿಡು. ಆವಾಗ ದೇವರು ನಿನ್ನನ್ನು ಎಬ್ಬಿಸ್ತಾನೆ. ಅಲ್ಲೆಲ್ಲೂಯ. ಹಾಗಾದ್ರೆ ನೋಡಿ, ಅಲ್ಲಿ 21ನೇ ಅಧ್ಯಾಯದಲ್ಲಿ ಒಂದು 14ನೇ ವಚನ ಓದುವಾಗ, ಮುಂಜಾನೆ ಎದ್ದು ತನ್ನ ಸ್ನೇಹಿತನನ್ನು ದೊಡ್ಡ ಕೂಗಿನಿಂದ ಆಶೀರ್ವದಿಸುವನು, ಶಪಿಸುವನು, ಎನಿಸಿಕೊಳ್ಳುವನು. ನಿಮ್ಮ ಕಣ್ಣಿಗೆ ಕಿವಿಗೆ ಕೇಳಂಗ ನಿಮ್ಗೆಲ್ಲ ಒಳ್ಳೇದಾಗ್ಬಿಡಿ, ಎಲ್ಲ ಅಭಿವೃದ್ಧಿ ಆಗುತ್ತೆ, ಆಗ್ಲಿ ಆಗ್ಲಿ ಅನ್ನವ. ದಯವಿಟ್ಟು ಅವನ ಮನಸ್ಸಲ್ಲಿ ನೀವು ಬೀಳಬೇಕು ಅನ್ನೋದು ಜ್ಞಾನ ಇದೆ. ನಿನ್ನನ್ನ ಕೆಡಿ ಬಿಡಬೇಕು, ನಿನ್ನನ್ನ ಮುಗಿಸ್ಬಿಡೋಕಂತ ಮನಸ್ಸಲ್ಲಿ ಇಟ್ಕೊಂಡು ಅವ ನಿನಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ. ಅದು ನಿನಗೆ ಆಶೀರ್ವಾದ ಅಲ್ಲ, ಅವನು ನಿನಗೆ ಶಪಿಸೋನು ಅನ್ಕೋಬೇಕು. ನೀನು ಅವ ಆಶೀರ್ವಾದ ಮಾಡಕ್ ಸಾಧ್ಯ ಇಲ್ಲ. ಹಲ್ಲೆಲೂಯ. ಹಾಗಾದ್ರೆ ನಾವು ದೇವರ ವಾಕ್ಯದಲ್ಲಿ ನಾವು ಅನೇಕ ಕಾರ್ಯಗಳನ್ನು ಕಲಿಯೋದಿದೆ. ದೇವರು ಬರೋ ದಿನಗಳಲ್ಲಿ ಮುಂದಿನ ವಿಷಯಗಳನ್ನ ನಾವು ಕಲಿಯೋಣ. ಯಾಕಂತ ಹೇಳಿದ್ರೆ ಈ ಜ್ಞಾನೋಕ್ತಿ ನಮಗೆ ಪರಿಪೂರ್ಣವಾಗಿ ನಮ್ಮ ಜೀವನದಲ್ಲಿ ಏನನ್ನ ಅಳವಡಿಸ್ಕೊಳ್ಬೇಕು, ಯಾವ ರೀತಿ ಬದುಕಬೇಕು, ಎಲ್ಲಿ ಹೇಗೆ ನಡ್ಕೊಳ್ಬೇಕು, ಯಾರ ಸಂಗಡ ಹೇಗೆ ಇರಬೇಕು ಅನ್ನೋದನ್ನ ಕಲಿಸ್ಕೊಡ್ತದೆ. ಹಾಗಾಗಿ ನಾನು ನನ್ನ ಕುಟುಂಬದಲ್ಲಿ ಹೇಗಿರ್ಬೇಕು, ನನ್ನ ಗಂಡ ಹೆಂಡತಿ ಜೊತೆ ಇದ್ದಾಗ ಹೇಗಿರ್ಬೇಕು, ಗಂಡ ಹೆಂಡತಿ ಸಂಗಡ ಮಾತಾಡುವಾಗ ಏನ್ ಮಾತಾಡಬೇಕು ಅನ್ನೋದನ್ನ ಈ ಜ್ಞಾನೋಕ್ತಿ ಕಲಿಸ್ಕೊಡ್ತದೆ. ಹಾಗಾದ್ರೆ ಇಲ್ಲಿ ನಾವು ಇನ್ನೂ ಕಲಿಗೊಳ್ಳರಾಗಿದ್ದೇವೆ, ನಾವೆಲ್ಲ ಪರಿಪೂರ್ಣರಾಗ. ಹಾಗಾಗಿ ಈ ಜ್ಞಾನೋಕ್ತಿ ನಾಳೆ ಎಂದು ಕೊಚ್ಚಿಕೊಳ್ಳಬೇಡ ಅಂದ್ರೆ ಅರ್ಥ ಏನ್ರಿ? ನೀನೇ ಪರಿಪೂರ್ಣ ಆಗಿಲ್ಲ, ನಿನಗೆ ಇನ್ನೂ ವಿವೇಕ ಬಂದಿಲ್ಲ, ನಿನಗೆ ಇನ್ನು ಪರಿಪೂರ್ಣವಾದ ಜ್ಞಾನ ಇಲ್ಲ, ಮತ್ತೆ ನೀನು ನಾನು ಅನ್ನೋದನ್ನ ಬಿಟ್ಟು ಬಿಡು. ನಾಳೆ ಅಂದ್ರೆ ಅರ್ಥ ನಾನು ಅನ್ನೋ ಅಹಂಭಾವ ಬರ್ತದೆ. ನಾನು ಇವತ್ತು ಎಲ್ಲ ಸಂಪಾದನೆ ಮಾಡಿದ್ದೀನಿ, ನಾಳೆ ಎಲ್ಲವೂ ಮಾಡಬಲ್ಲೆ ಅನ್ನೋದನ್ನ ಬಿಡು. ನನ್ನ ಒಳಗಡೆ ಜ್ಞಾನ ಇದೆ, ನನ್ನ ಒಳಗಡೆ ತಿಳುವಳಿಕೆ ಇದೆ, ನಾನು ಯಾರಿಗೆ ಕಡಿಮೆ ಅನ್ನೋದನ್ನ ಬಿಡು ಅಂತ ಹೇಳ್ತದೆ. ನಾಳೆ ಅನ್ನೋದ್ರ ಅರ್ಥ ನನ್ನ ಒಳಗಡೆ ಎಲ್ಲ ಇದೆ ಅನ್ನೋದು. ನಾಳೆ ಅಂದ್ರೆ ಅರ್ಥ ಏನ್ರಿ? ನಾನು ಇವತ್ತೆಲ್ಲ ತುಂಬ್ಕೊಂಡ್ಬಿಟ್ಟಿನಿ, ಇವತ್ತು ನನ್ನ ಕಡೆ ಹಣ ಇದೆ, ಆಸ್ತಿ ಇದೆ, ಜ್ಞಾನ ಇದೆ, ತಿಳುವಳಿಕೆ ಇದೆ ಅಂದಾಗ ನಾಳೆ ನೀನ್ ನೋಡ್ತೀನಿ ಒಂದು ಕೈಯನ್ನ. ನನ್ನ ಹತ್ರ ಆಸ್ತಿ ಇದೆ, ನಾಳೆ ನಿನ್ ನೋಡ್ತೀನಿ, ನನಗೆ ಸಂಪತ್ತಿದೆ, ನಿನ್ ನೋಡ್ತೀನಿ ನಾಳೆ ಅನ್ನೋ. ನಾಳೆ ಅನ್ನೋ ಅರ್ಥ ನಿನ್ನನ್ನ ನೋಡ್ತೀನಿ. ನಾಳೆ ಅನ್ನುವಂಥದ್ದು ನನ್ನನ್ನು ಹೆಚ್ಚಿಸಿಕೊಳ್ಳುವಂತ ಶಬ್ದ. ನಾಳೆ ಅನ್ನುವಂಥದ್ದು ನನ್ನನ್ನ ಗರ್ವದಿಂದ ತುಂಬಿಸುವಂತಹ ಒಂದು ಶಬ್ದ. ಹಾಗಾದ್ರೆ ನಾಳೆ ಒಂದು ದಿನದೊಳಗೆ ಏನಾಗೋದು ನಿನಗೆ ತಿಳಿಯದು ಅಂತ ಹೇಳಿ ವಾಕ್ಯದಲ್ಲಿ ಹಾಗಾದ್ರೆ ನಾಳೆ ಅನ್ನುವಂಥ ಮಾತು ಶಬ್ದನ ನಾವು ಬಿಟ್ಟುಬಿಡೋಣ. ಇವತ್ತು ನನಗೋಸ್ಕರ ಏನನ್ನ ಇಟ್ಟಿದ್ದೆ ಎಂಬುದಾಗಿ ದೇವರ ಮುಂದೆ ಕೇಳೋಣ. ಇವತ್ತು ಒಂದು ದಿನ ನನ್ನ ಜೀವಿತಕ್ಕೆ ಕೊಟ್ಟಿದ್ದ ದೇವರೇ, ಈ ದಿನದಲ್ಲಿ ಒಂದು ಬದಲಾವಣೆ, ಒಂದು ಆಶೀರ್ವಾದ, ಒಂದು ಶುಭಕ್ಕಾಗಿ ನಾನು ನಿಲ್ತೀನಿ ಅನ್ನೋದನ್ನ ನಾವು ಕಲಿಯೋಣ. ನಾಳೆದನ್ನ ದೇವರಿಗೆ ಬಿಡೋಣ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾನೆ, ನಾಳೆದನ್ನ ಒಂದು ದಿನಗಳಿಗೆ ಏನಾಗೋದು ನಿನಗೆ ತಿಳಿಯದು, ನಿನ್ನನ್ನ ನೀನು ಹೊಗಳಿಕೊಳ್ಳಬೇಡ, ಮತ್ತೊಬ್ಬನು ಹೊಗಳಿದ. ಹಾಗಾದ್ರೆ ನಾವು ದೇವರ ಮುಂದೆ ನಮ್ಮನ್ನು ಒಪ್ಪಿಸಿಕೊಡೋಣ. ಹೊಗಳೋದು ಬೇರೆ ಹೊಗಳೋರಿದ್ರೆ ನಾವು ನಮಗೆ ಅವ್ರು ಹೊಗಳಿ ನಾವು ಹೊಗಳಿಕೊಳ್ಳುವ ಅವಶ್ಯಕತೆ ಇಲ್ಲಿ ಬರೋದು. ಹಾಗಾದ್ರೆ ನಾಳೆ ಎಂದು ಕೊಚ್ಚಿಕೊಳ್ಳಬೇಡ. ಒಂದು ದಿನದೊಳಗೆ ಏನಾಗ್ತೀನೋ, ನಿನ್ನ ಜೀವಿತಕ್ಕೆ ಇವತ್ತಿನ ದಿನಕ್ಕೆ ಏನ್ ಇಟ್ಟಿದಾರೋ ದೇವರು ಅನ್ನೋದನ್ನ ನಾವು ಕಲಿತುಕೊಳ್ಳೋಣ. ದೇವರು ಈ ವಾಕ್ಯವನ್ನ ಆಶೀರ್ವದಿಸಿ. ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು ಸರ್ವ ಆಲೋಚನೆಗಳಲ್ಲಿ ಇರುವಾತನೇ, ನಮ್ಮನ್ನು ನೋಡುವವರೇ, ನಡೆಸುವವರೇ, ಕರೆದ ದೇವರೇ, ನಿಮಗೆ ಸ್ತೋತ್ರ ಮಾಡ್ತೇವೆ. ಈ ಜ್ಞಾನೋಕ್ತಿ ಪುಸ್ತಕವು ನಾವು ಏನೆಲ್ಲ ಬಿಟ್ಟಿದ್ದೇವೆ ಅವುಗಳನ್ನ ಮತ್ತೆ ನಮಗೆ ಒದಗಿಸಿಕೊಡುವುದಕ್ಕಾಗಿ, ನಾವೇನನ್ನ ಮರ್ತಿದ್ದೇವೆ, ಯಾವ ಕ್ರಮದ ಜೀವಿತನ ಮರೆತು ಹೋಗಿದ್ದೇವೋ ಆ ಕ್ರಮವನ್ನು ತಿರುಗಿ ನಮ್ಮಲ್ಲಿ ಒದಗಿಸಿಕೊಡುವುದಕ್ಕಾಗಿ ನೀನು ಜ್ಞಾನೋಕ್ತಿಯನ್ನು ಜ್ಞಾನೋಕ್ತಿ ನಾವು ಜ್ಞಾನವಂತರಾಗಿ ನಿಲ್ಲಬೇಕು, ವಿವೇಕ ಉಳ್ಳವರಾಗಿರ್ಬೇಕು. ಎಲ್ಲಿ ಎಷ್ಟು
ಮಾತಾಡಬೇಕು, ಯಾರ ಸಂಗಡ ಎಲ್ಲಿ ಊಟ ಮಾಡಬೇಕು, ಎಲ್ಲಿ ಊಟ ಮಾಡಬಾರ್ದು, ಕುಟುಂಬದಲ್ಲಿ ಹೇಗಿರ್ಬೇಕು, ತಂದೆ ತಾಯಿಗಳ ಜೋಡಿ ಹೇಗಿರ್ಬೇಕು, ಮಕ್ಕಳು ಯಾವ ರೀತಿ ಬದುಕಬೇಕು, ಹಣ ಹೇಗೆ ಸಂಪಾದನೆ ಮಾಡಬೇಕು, ನಮ್ಮ ಆಲೋಚನೆ ಹೇಗಿರ್ಬೇಕು, ಎಲ್ಲವನ್ನೂ ನೀವು ಈ ಜ್ಞಾನೋಕ್ತಿಯ ಮುಖಾಂತರ ನಮಗೆ ಕಲಿಸಿಕೊಟ್ಟಿದ್ದೇವೆ ಅಪ್ಪ. ಇನ್ನು ನಾವು ಕಲಿಬೇಕು. ನಾಳೆ ಅನ್ನೋದನ್ನು ನಮ್ಮಿಂದ ತೆಗೆದು ಹಾಕಿ ಇವತ್ತು ನಾವು ಇನ್ನೂ ಕಲಿಬೇಕಾಗಿದೆ. ಇವತ್ತು ನಮ್ಮ ಜೀವಿತಕ್ಕೆ ಏನು ಅವಶ್ಯ ಇದೆ ಅದನ್ನು ನಮಗೆ ತಿಳಿಯಪಡಿಸಿ ನಿನ್ನ ಆತ್ಮನ ಮೂಲಕ ತುಂಬಿಸಬೇಕೆಂಬುದಾಗಿ ನಮ್ಮನ್ನು ಇಲ್ಲಿ ಮೇಲೆ ಬಂದಿರುವ ನಮ್ಮ ಸಭೆಯನ್ನ ಮತ್ತು ಇವತ್ತು ವೀಕ್ಷಣೆ ಮಾಡುವ ಎಲ್ಲರನ್ನು ನಿನ್ನ ಹತ್ತಿರಟ್ಟಿರ್ತೇವೆ. ನಾಳೆ ಅನ್ನುವುದನ್ನ ನಾವು ಬಿಟ್ಟು ಇವತ್ತು ನೀನು ಕೊಟ್ಟಿರುವ ದಿನವನ್ನು ಅನುಭವಿಸಬೇಕು, ನೀನು ಕೊಟ್ಟಿರುವ ಸುಖವನ್ನು ಅನುಭವಿಸಬೇಕು, ನೀನು ಕೊಟ್ಟಿರುವ ಆರೋಗ್ಯವನ್ನು ಅನುಭವಿಸಬೇಕು, ನೀನು ಕೊಡುವ ಶಾಂತಿ ಸಮಾಧಾನವನ್ನು ನಾವು ಪರಿಪೂರ್ಣವಾಗಿ ಅನುಭವಿಸುವುದಾಗಿ ನಮ್ಮನ್ನು ಮಾರ್ಪಡಿಸಬೇಕಾಗಿ ಯೇಸು ನಾಮದಲ್ಲಿ ಬೇಡ್ತೇನೆ. ಆದ ದೇವರ ಪ್ರೀತಿ, ಮಗನಾದ ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನನ್ನು ಸೇರಿದ ನಮ್ಮೆಲ್ಲರ ಮೇಲೆ ಇವತ್ತು ಧ್ಯಾನ ಮಾಡುವ ವಾಕ್ಯ ಉಪದೇಶಗಳ ಮೇಲೆಯೂ ಇಂದಿಗೂ ಎಲ್ಲರಿಗೂ ನೆಲೆಯಾಗಿದೆ.